ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಬಂದು ಇದು ಕೋಟ ಅಮೃತೇಶ್ವರಿ ದೇವಸ್ಥಾನ. ತಮ್ಲನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ನಾನು ದಾಟು ಹೀಗೆ ಬರಬೇಕು. ಹೋಗು, ಮುಂದೆ ಹೋಗು. ಯಾರು ನಂತರ ಈಗ ದುಡ್ಡಿಲ್ಲ ಮಾಡಿದ್ದು. ಮತ್ತು ಅಮ್ಮ ಬಂದಿದ್ದೇವೆ. ಫ್ರೈಡೇ ಇವತ್ತು ತುಂಬ ಜನ ಇದ್ದರು. ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ದೇವಸ್ಥಾನ. ಹೆಸರೇ ಹೇಳುವ ಹಾಗೆ ಇಲ್ಲಿ ಸಂತಾನ ಭಾಗ್ಯ ಇಲ್ಲದಿದ್ದರೆ ಸಂತಾನ ಪ್ರಾಪ್ತಿಯಾಗ್ತದೆ. ತುಂಬ ವಿಶೇಷವಾದ ದೇವಸ್ಥಾನ.
ಇಲ್ಲೆಲ್ಲ ಶಿಲೆಗಳೆಲ್ಲ ತಂತಾನೆ ಮೂಡಿರುವಂಥದ್ದಿದು. ನಾನು ಸಣ್ಣದಿರುವಾಗಿಂದ ನೋಡ್ತಿದ್ದೇನೆ ಇದು ಈ ದೇವಸ್ಥಾನ. ಅಮ್ಮೀನ್ ಇಲ್ಲಮ್ಮ ಕಂದ. ಆ ಭಕ್ತಾದಿಗಳು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ಥಳ ಮಹಿಮೆ ಇಷ್ಟೇ. ಈ ಸ್ಥಳದಲ್ಲಿ ಹಿಂದೆ ಕುಂಭಮುಖಿ ಎಂಬ ಮಹಾತಾಯಿಗೆ ಒಲಿದಂತಹ ಹಲವು ಮಕ್ಕಳ ತಾಯಿ, ರಾವಣನ ಬಂದು ಕರಾಸುರನ ಪತ್ನಿ ಕುಂಭಮುಖಿ ಸನ್ನಿಧಾನದಲ್ಲಿ ಹಿಂದೆ ದಟ್ಟವಾದ ಕಾನನದಲ್ಲಿ ಅವಳು ತಪಸ್ಸಿ ಕುಂತಿರ್ತಾಳೆ. ಅವಳಿಗೆ ಮಕ್ಕಳಿರುವುದಿಲ್ಲ. ಮಕ್ಕಳಿಲ್ಲದಾಗ ತಾಯಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇಡ್ತಾಳೆ, ನನಗೆ ಮಕ್ಕಳಿಲ್ಲ ತಾಯಿ, ಸಂತಾನ ಭಾಗ್ಯ ಕೊಡಬೇಕಂತೇಳಿ. ಆ ದೇವಿ ಅವಳ ವರಕ್ಕೆ ಮೆಚ್ಚಿ ಈ ಸನ್ನಿಧಾನದಲ್ಲಿ ಅಧ್ಯಕ್ಷರಾದಾಗ ಹೇಳ್ತಾಳೆ, ತಾಯಿ ಇವಳಿಗೆ ಮರೆ ಆಗ್ತದೆ ಅಂತ ಅವಳಿಗೆ ಕೊಡುವಂಥ ವರವನ್ನು ಮಹಾತಾಯಿ, ತಾಯಿ ನಿನಗೆ ಆಗಲಿ, ಅಮೃತೇಶ್ವರಮ್ಮ ಪ್ರತ್ಯಕ್ಷರಾದಾಗ ಅವಳಿಗೆ ಕೇಳ್ಕೊಳ್ತಾಳೆ, ತಾಯಿ ನಿನಗೆ ಹಲವು ಮಕ್ಕಳಾಗಲಿ. ತಥಾಸ್ತಂದ ಮಹಾದೇವಿ ಆ ದೇವಿ ಅದನ್ನು ಮನ್ನಿಸಿ ಮುಂದೆ ಈ ನಂತರದ ಗೋಚರ ಆಗ್ತದೆ ಕುಂಭಮುಖಿಗೆ. ನಾನು ಇಷ್ಟು ವರ್ಷದ ತಪಸ್ಸನ್ನು ಆಚರಿಸಿ ಈ ಸ್ಥಳದಲ್ಲಿ ನನಗೆ ಬೇಕಿರುವಂಥ ವರವನ್ನು ದೇವಿಗೆ ಕೇಳಿಕೊಂಡೆ, ಅಲ್ಲಿ ತಾಯಿ ಈ ಥರ ಮಾಡಿದ್ರು, ನನ್ನನ್ನು ಮರೆಸಿದ್ರು ಅಂತೇಳಿ. ಆಗ ಅಮೃತೇಶ್ವರಮ್ಮನವ್ರು ಹೇಳ್ತಾರೆ, ನನ್ನ ಸನ್ನಿಧಾನಕ್ಕೆ ಈ ಮುಂದೆ ಯಾರು ಭಕ್ತಾದಿಗಳು ಸಂತಾನ ಇಲ್ಲ ಅಂತೇಳಿ ಬರ್ತಾರೆ ಅವರಿಗೆ ಆ ಸಂತಾನವನ್ನು ನಾನು ಇನ್ನೊಂದು ರೂಪದಲ್ಲಿ ಕೊಡ್ತೇನೆ. ನನ್ನ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೇನೆ ಅನುಗ್ರಹದಲ್ಲಿ ಹತಾಸ್ತಂತಾಳೆ. ಆಗ ಅದರಿಂದ ಇಂದಿನವರೆಗೂ ಈ ಸ್ಥಳದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಶ್ರದ್ಧಾ ಭಕ್ತರ ತಾಯಿ ಅವರ ಸನ್ನಿಧಾನದಲ್ಲಿ ಪ್ರಥಮವಾಗಿ ಎಣ್ಣೆ ಅರ್ಚನೆ ಹುರುಳಿ ಸೇವೆ, ವಿಶೇಷವಾದಂಥ ಸೇವೆ. ಯಾವ ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಒಂದು ವಿಶೇಷವಾಗಿ ಆ ತಾಯಿ ಸನ್ನಿಧಾನದಲ್ಲಿ ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಅರ್ಚಕರು ಕೊಡುವಂಥ ಮೂಲ ಪ್ರಸಾದವನ್ನು ಅವರು ಹೇಳಿದ ಪ್ರಕಾರದಲ್ಲಿ ಪಡಿತಾರೆ. ಅವರಿಗೆ ಒಂದೇ ವರ್ಷದ ಅವಧಿಯಲ್ಲಿ ಮಹಾತಾಯಿ ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಂತ ಮಗುವನ್ನು ತಂದು ಕ್ಷೇತ್ರಕ್ಕೆ ತೋರಿಸಿ ವಿಶೇಷವಾದಂತಹ ಸೇವೆ ಕೊಡೋ ಭಾಗ್ಯವನ್ನು ಅವ್ರ ಭಾಗದಲ್ಲಿ ಕೊಟ್ಟಿದ್ದಾಳೆ, ಇದುವರೆಗೂ ಕೊಡ್ತಾ ಇದ್ದಾಳೆ. ಅದೇ ರೀತಿ ಅದಕ್ಕೆ ವಿಶೇಷವಾದಂಥ ಪೂರಕವಾಗಿ ಆ ಭಕ್ತಾದಿಗಳಿಗೆ ಕೊಡುವಂಥ ಸಂತಾನವನ್ನು ಈ ಸನ್ನಿಧಾನದಲ್ಲಿ ಲಿಂಗ ರೂಪದಲ್ಲಿ ಉದ್ಭವವಾಗಿ ತೋರಿಸ್ತಾ ಇದ್ದಾಳೆ. ಅದಕ್ಕೆ ಹಲವು ಮಕ್ಕಳ ತಾಯಿ ಅಂತೇಳಿ ಹೆಸರು. ಪ್ರತಿ 3 ವರ್ಷಕ್ಕೆ ಭೂಮಿಯಿಂದ ಹೊಡೆದು ಬರುವಂಥ ಆ ಹಲವು ಮಕ್ಕಳು, ಇದು ಸ್ಥಳದ ಮಹಿಮೆ, ವಿಶೇಷವಾದಂಥ ಶಕ್ತಿ ದೇವತೆ. ಅದೇ ರೀತಿಯಲ್ಲಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಜಾತಕದಲ್ಲಿ ಏನಾದರೂ ದೋಷಗಳಿದ್ರು ಸಂಬಂಧ ಬರುವುದು ಹೋಗುವುದು ಈ ಥರದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಈ ಶಕ್ತಿ ದೇವತೆ ಸನ್ನಿಧಾನದಲ್ಲಿ ಬಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಣ್ಣೆಯನ್ನು ಹಚ್ಚಿ ಹುರುಳಿಕಾಳನ್ನು ಹಾಕಿ ವಿಶೇಷವಾಗಿ ಆ ಪ್ರಾರ್ಥನೆ ಭಟ್ರು ಹೇಳಿದ ಪ್ರಕಾರ ಅರ್ಚಕರು ಏನು ಹೇಳ್ತಾರೆ ಅದೇ ಪ್ರಕಾರವಾಗಿ ಆ ಪ್ರಸಾದ ಪಡದಲ್ಲಿ 6 ತಿಂಗಳ ಅವಧಿಯಲ್ಲಿ ದಂಪತಿಗಳಾಗಿ ಬರುವಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಅನುಗ್ರಹ ಆಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಅನುಗ್ರಹ ಆಗುವಂಥದ್ದು ಎಲ್ಲವನ್ನ ಶಕ್ತಿ ದೇವತೆ ಹಲವು ಮಕ್ಕಳ ತಾಯಿ ಅಮೃತೇಶ್ವರಮ್ಮ ಇದುವರೆಗೂ ಅನುಗ್ರಹ ಇಟ್ಟಿದ್ದಾಳೆ. ಇದು ಮುಂದೆ ಕೂಡ ರಕ್ಷಣೆ ಇಟ್ಟಿದ್ದಾಳೆ, ಅನುಗ್ರಹ ಮಾಡ್ತಾಳೆ. ಅದೇ ರೀತಿಯಲ್ಲಿ ಈ ಸ್ಥಳದಲ್ಲಿ ನವರಾತ್ರಿಯಲ್ಲೂ ಕೂಡ 10 ದಿವಸ ವಿಶೇಷವಾಗಿ ಹೋಮ ಹವನಗಳೆಲ್ಲ ನಡೀತಾರೆ. ಚಂಡಿಕಾ ಹೋಮ, ಪಾರಾಯಣ, ಅನ್ನದಾನ, ವಸ್ತ್ರದಾನ ಎಲ್ಲ ನಡೀತಾರೆ. ಇದು ಸ್ಥಳದ ವಿಶೇಷ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಸನ್ನಿಧಾನದಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ಬಂದು ಸನ್ನಿಧಾನದಲ್ಲಿ ಅವರವರ ಹರಕೆಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳದ ವಿಶೇಷ. ಹಲವು ಮಕ್ಕಳ ತಾಯಿ ಸನ್ನಿಧಾನದಲ್ಲಿ ಎಣ್ಣೆ ಅರ್ಚನೆ ಎಷ್ಟು ವಿಶೇಷವೋ ಅದೇ ರೀತಿಯಲ್ಲಿ ಹುರುಳಿ ಸೇವೆ ಕೂಡ ಭಾಳ ವಿಶೇಷವಾದಂಥ ಸೇವೆ. ಇದು ಹುರುಳಿ ಅಂತೇಳಿ ಈ ಸನ್ನಿಧಾನದಲ್ಲಿ ಅಮ್ಮನವರ ಹಲವು ಮಕ್ಕಳಿಗೆ ಅರ್ಪಣೆ ಮಾಡುವಂಥದ್ದು ಒಂದು ವಿಶೇಷವಾದ ಸೇವೆ. ಇದು ಆರೋಗ್ಯ ದೃಷ್ಟಿಯಲ್ಲಿ ಸಂತಾನ ಭಾಗ್ಯದಲ್ಲಿ ದಂಪತಿಗಳಿಗೆ ಆರೋಗ್ಯ ಸಮಸ್ಯೆ ಇರ್ತದೆ. ಆ ಆರೋಗ್ಯ ಸಮಸ್ಯೆಗೆ ವಿಶೇಷವಾಗಿ ಮಾಡುವಂಥ ಸೇವೆ. ಆರೋಗ್ಯದಲ್ಲಿ ಹೆಣ್ಣಲ್ಲಾಗಲಿ ಗಂಡಲ್ಲಾಗಲಿ ಏನೇ ಸಮಸ್ಯೆ ಇದ್ರೂ ದಾಂಪತ್ಯ ಜೀವನದಲ್ಲಿ ಈ ಮೂಲಕ ಆ ಹಲವು ಮಕ್ಕಳ ತಾಯಿ ಸನ್ನಿಧಾನಕ್ಕೆ ಈ ಕಾಳನ್ನು ಹಾಕುವ ಮೂಲಕ ತಾಯಿ ಅವರಲ್ಲಿರುವಂಥ ದಾಂಪತ್ಯ ಜೀವನದ ಎಲ್ಲ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಅನುಗ್ರಹ ಇರ್ತಾಳೆ. ಅದೇ ರೀತಿ ಮತ್ತೆ ಮೈಯೆಲ್ಲ ಕಲೆಗಳು, ಅಮ್ಮ, ಚಿಕನ್ ಪಾಕ್ಸ್, ಗಂಟು ಬೇನೆ, ದೇಹದಲ್ಲಿ ಏನೇ ಬೇನೆ ಇದ್ರೂ ಕೂಡ ಎಲ್ಲದಕ್ಕೂ ಹಲವು ಮಕ್ಕಳ ತಾಯಿ ಸನ್ನಿಧಾನದಲ್ಲಿ ಈ ಎಣ್ಣೆಯನ್ನು ಹಚ್ಚಿ ಕಾಳನ್ನು ಹಾಕಿದರೆ ವಿಶೇಷವಾಗಿ ಅವರ ಭಾಗದಲ್ಲಿ ಶಕ್ತಿಯನ್ನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಸ್ಥಳಕ್ಕೆ ಬಂದು ಅವರಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥ ಶಕ್ತಿ ಕೊಡಲಿಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಎಲ್ಲರಿಗೂ ವಿಶೇಷವಾಗಿ ಸನ್ನಿಧಾನದಲ್ಲಿ ಇದಾಗಿತ್ತು ಈ ಶಕ್ತಿಪೀಠದ ವಿಶೇಷತೆ. ಫ್ರೆಂಡ್ಸ್, ನೀವು ಸಹ ಒಮ್ಮೆ ವಿಸಿಟ್ ಮಾಡಿ, ನಿಮ್ಮ ಮನೋಇಷ್ಟಾರ್ಥ ಖಂಡಿತ ನೆರವೇರುತ್ತದೆ, ಅದರಲ್ಲಿ ಏನೂ ಇದಿಲ್ಲ.
ದೇವರ ಪೀಠ ಇದೆಯಲ್ಲ ಮನೆಯಲ್ಲಿ ಹೌದೌದು. ಮನೆಯಲ್ಲಿ ಶೃಂಗಾರ ಭದ್ರೇ ಮಹಾ ಮಂಗಳೇ ನಾರಾಯಣಂ ದರ್ಶಯಾಮಿ. ಓಂ ಕಪಿತುಂಡ ಮಹಾಕಾವ್ಯ ಪ್ರತಿಷ್ಠಾನ ಗಣೇಶನಯ ದೇವಂ ಸರ್ವಕಾರ್ಯ ಸರ್ವದಾ ವೀರಭದ್ರೇ ಮಹಾಮಂಗಳೇ ರಾಜಂ ದರ್ಶಯಾಮಿ. ಸರ್ವೋತ್ರ ರಕ್ಷಾಧರಾಯಾಮಿ. ಇವಾಗ ಆರ್ಥಕ ಆಟ ಅರ್ಥ ತೆಗೋ. ಮಾಡುವಾಗ ಅರ್ಥ ತೆಗೋ. ಅಕ್ಕ